ತಮ್ಮ ಫಸ್ಟ್ ಓಪನಿಂಗ್ ಕಾಮೆಂಟ್ ಈ ವಿಚಾರದಲ್ಲಿ. ನೋಡಿ, ತುಂಬಾ ಸ್ಪಷ್ಟವಾಗಿದೆ. ನೀವೇ ಓದಿದ್ರಿ ಎರಡನೇ ಹರಿಪ್ರಸಾದ್ ಅವರು ಮಾಡಿದಂತಹ ಎರಡನೇ ಪೋಸ್ಟ್ ಏನಿತ್ತು ಅಂತ ಹೇಳಿ. ಅದಕ್ಕಿಂತ ಮುಂಚೆ ಏನಾಗಿದೆ ನೀವು ಅದನ್ನು ಕೂಡ ಓದಿದ್ರಿ, ಎರಡನ್ನೂ ಕೂಡ ಸ್ಪಷ್ಟವಾಗಿ ಓದಿದ್ದೀರಾ. ಸೊ ಹಾಗಾಗಿ ಅದು ರಾಜ್ಯದ ಜನತೆ ಅದನ್ನೆಲ್ಲ ನೋಡಿದ್ದಾರೆ. ಈಗಾಗಲೇ ಅದರ ಬಗ್ಗೆ ಸಾಕಷ್ಟು ಪರ ಮತ್ತೆ ವಿರೋಧ ಚರ್ಚೆಗಳು ನಡೆದಿದ್ದಾವೆ. ಸುರೇಶ್ ಕುಮಾರ್ ಅವರ ವಾದ ಏನು, ನಾನೊಬ್ಬ ಜನಪ್ರತಿನಿಧಿಯಾಗಿ ಸಾರ್ವಜನಿಕವಾಗಿ ಯಾರೇ ಬಂದರೂ ಫೋಟೋ ತೆಗೆಸ್ಕೋಬಹುದು, ಸೊ ಅವ್ರ ಹಿನ್ನೆಲೆಗಳನ್ನು ನಾನು ತಿಳ್ಕೊಳಕ್ಕಾಗುತ್ತಾ? ಹೌದು, ವ್ಯಾಲಿಡ್ ಪಾಯಿಂಟೇ. ಆದರೆ ಹರಿಪ್ರಸಾದ್ ಅವ್ರ ಪ್ರಶ್ನೆ ಏನು ಗೊತ್ತಾ, ಅಷ್ಟಕ್ಕೆ ಆಗಿದ್ರೆ ನಾವು ಖಂಡಿತವಾಗಿ ಇದನ್ನು ಪ್ರಶ್ನೆ ಮಾಡ್ತಿರ್ಲಿಲ್ಲ, ಯಾವ ಕಾರಣಕ್ಕೂ ಪ್ರಶ್ನೆ ಮಾಡ್ತಿರ್ಲಿಲ್ಲ. ಯಾಕಂದ್ರೆ ನೀವೇ ಹೇಳ್ತಾ ಇದ್ರೆ ಎಲ್ಲಾ ಪಕ್ಷದವ್ರದ್ದು ಜೊತೆಗೂ ಕೂಡ ಅವ್ರದ್ದು ಫೋಟೋ ಇದೆ, ಸಿದ್ದರಾಮಯ್ಯರ ಜೊತೆಗಿದೆ, ಯಡಿಯೂರಪ್ಪನವ್ರ ಜೊತೆಗಿದೆ, ವಿಜೇಂದ್ರನ್ ಜೊತೆಗಿದೆ, ಬೇರೆ ಬೇರೆ ಗುರುಜಿಗಳ ಜೊತೆ ಎಲ್ಲರ ಜೊತೆಗೂ ಇದೆ. ಹಾಗಾದ್ರೆ ಅದೇ ಪ್ರಶ್ನೆಯನ್ನ ಅವರಿಗೂ ಯಾಕೆ ಕೇಳಬೇಕಾಗಿತ್ತಲ್ಲ ಹರಿಪ್ರಸಾದ್ ಅವರು? ಯಾಕೆ ವಿಜೇಂದ್ರನ್ನ ಪಟ್ಟಿಡಿದು ಕೇಳಲಿಲ್ಲ, ಯಾಕೆ ಯಡಿಯೂರಪ್ಪನ ಜೊತೆಗೆ ಇರುವಂತದ್ದನ್ನು ಕೇಳಲಿಲ್ಲ ಅನ್ನುವಂಥ ಪ್ರಶ್ನೆ ಬರುತ್ತೆ ಸಹಜವಾಗಿ. ಯಾಕೆ ಅನ್ಸುತ್ತೆ ನಿಮ್ಗೆ? ಎಸ್, ಯಾಕೆ ಅನ್ಸುತ್ತೆ ಅಂತ. ಯಾಕೆ ಸುರೇಶ್ ಕುಮಾರ್ ಅವ್ರನ್ನೇ ಪಟ್ಟಿಡಿದು ಕೇಳಿದ್ರು ಅಂತಂದ್ರೆ, ಸುರೇಶ್ ಕುಮಾರ್ ಅವರು ತಮ್ಮ ಪೋಸ್ಟ್ ಅಲ್ಲಿ ಸುದೀರ್ಘವಾಗಿ ಬರೆದಿದ್ದಾರೆ. ಸ್ವತಃ ಸುರೇಶ್ ಕುಮಾರ್ ಅವರೇ ಖುದ್ದಾಗಿ ಕಮಲಾಕರ್ ಭಟ್ ಅನ್ನುವಂತ ಸ್ವಾಮೀಜಿ ಕಾರಲ್ಲಿ ಕೂತಾಗ ಜಸ್ಟ್ ನಮಸ್ಕಾರ ಮಾಡಿದ್ದಕ್ಕೆ ಖುದ್ದಾಗಿ ಹೋಗಿ ಮಾತಾಡ್ತಾರೆ ಕಮಲಾಕರ್ ಭಟ್ರ ಜೊತೆಗೆ. ನಮಸ್ಕಾರ, ನೀವೇನು, ಯಾರು, ಎತ್ತ, ಏನು ಎಂತ ಅಂತೇಳಿ ಸ್ವತಃ ಹೋಗಿ ಮಾತಾಡ್ತಾರೆ. ಮಾತಾಡಿದಾಗ ಆ ಮನುಷ್ಯ ಒಬ್ಬ ಸುರೇಶ್ ಕುಮಾರ್ ಯಾರು ಅನ್ನುವಂಥದ್ದು ಇಡೀ ರಾಜ್ಯಕ್ಕೆ ಗೊತ್ತಿದೆ. MLA ಅವರು, ಮಿನಿಸ್ಟರ್ ಆಗಿದ್ದವರು. ಕಮಲಾಕರ್ ಭಟ್ ಇಳಿಯಲ್ಲ ಕೆಳಗಡೆ. ನೀವು ಆ ಫೋಟೋಸ್ಗಳನ್ನು ಗಮನಿಸ್ತೀನಿ, ನನ್ನ ಹತ್ರ ಫೋಟೋಸ್ ಇದೆ ನಿಮಗೆ. ಕಮಲಾಕರ್ ಭಟ್ ಇಳಿಯಲ್ಲ ಕೆಳಗಡೆ. ಆದ್ರೂ ಸ್ವಾಭಿಮಾನವನ್ನ ಬಿಟ್ಟು ಸ್ವತಃ ಸುರೇಶ್ ಕುಮಾರ್ ಅವರು ಹೋಗ್ತಾರೆ. ಯಾರ ಹತ್ರ? ಕಮಲಾಕರ್ ಭಟ್ ಹತ್ರ. ಗುರುಜಿ ಅವರು ಒಳಗಿನ ಫೋಟೋ. ಹೌದು, ಕಾರ್ ಒಳಗಡಿನ ಫೋಟೋ ಇದೆ ನನ್ನ ಹತ್ರ. ಕಾರ್ ಒಳಗಡೆ ಕೂತ್ಕೊಂಡ್ರು ಕೂಡ ಎಸ್, ಆ ಫೋಟೋ ನೋಡಿ. ಒಬ್ಬ ಸುರೇಶ್ ಕುಮಾರ್ ಅವರು ಸ್ವತಃ ಹೋಗಿ ಮಾತಾಡಿಸ್ತಾ ಇರುವಂತಹ ಫೋಟೋ ಇದು. ಅವ್ರು ಬಂದು ಇವ್ರ ಜೊತೆ ತೆಗೆದಂತ ಫೋಟೋಸ್ಗಳಲ್ಲ. ಈಗ ಹರಿಪ್ರಸಾದ್ ಅವ್ರ ಜೊತೆಗೂ ಸಾಕಷ್ಟು ಜನ ತೆಗ್ಸಿರ್ಬೋದು, ಯಡಿಯೂರಪ್ಪನ ಜೊತೆ ತೆಗ್ಸಿರ್ಬೋದು, ಬೇರೆ ಬೇರೆ ರಾಜಕೀಯ ನಾಯಕರುಗಳ ಬಗ್ಗೆ ತೆಗ್ಸಿರ್ಬೋದು. ಆದ್ರೆ ಸ್ವತಃ ಇವರೇ ಹೋಗಿದ್ದಾರೆ. ಅಷ್ಟೇ ಆಗ್ಲಿಲ್ಲ, ಖಂಡಿತ ಅಷ್ಟೇ ಆಗ್ಲಿಲ್ಲ. ಆದ್ರೆ ಸುದೀರ್ಘವಾಗಿ ಬರ್ದಿದ್ದಾರೆ. ಆ ಪೋಸ್ಟ್ ನೀವು ಫಸ್ಟ್ ಓದ್ಬೇಕಾಗಿರುವಂತದ್ದು. ಏನನ್ನ ಓದಿದ್ದಾರೆ ಅನ್ನುವಂಥದ್ದು ನನ್ನ ಹತ್ರ ಇದೆ. ಇವರು ಕಲ್ಕತ್ತಾದಲ್ಲಿ PhD ಮಾಡಿದಾರಂತೆ. ಇವತ್ತು ಆ ಕಲ್ಕತ್ತಾ PhD ಕೂಡ ವಾಶ್ಔಟ್ ಆಗಿ ಬಂದಿದೆ. ಇವತ್ತು ತನಿಖೆಯಲ್ಲಿ ಹೊರಗೆ ಬಂದ್ಬಿಟ್ಟಿದೆ. ಯಾವ ಕಲ್ಕತ್ತಾನೂ ಇಲ್ಲ, ಯಾವ PhDನೂ ಇಲ್ಲ, ಯಾವುದೂ ಇಲ್ಲ. ಯಾವ ಮಲ್ಲೇಶ್ವರಮಲ್ಲೂ ಕೂಡ ಓದ್ಲಿಲ್ಲ, ಅದು ಕೂಡ ವಾಶ್ಔಟ್ ಆಗಿ ಬಂದ್ಬಿಟ್ಟಿದೆ. ಸ್ವತಃ ಸುರೇಶ್ ಕುಮಾರ್ ಅವರು ನಂಬರ್ ಸದಾ ಹಾಕ್ತಾರ ಅವ್ರನ್ನ. ಎಸ್, ಏನಾದ್ರು ಇದ್ದೆ ಇವರಿಗೆ ಸಂಪರ್ಕ ಮಾಡಿ, ಇವ್ರು ತುಂಬಾ ದೊಡ್ಡ ಗುರುಜಿಗಳಂತೆ, ಜ್ಯೋತಿಷ ಹೇಳ್ತಾರಂತೆ, ಜ್ಯೋತಿಷಗಳು ಹೇಳಿದಂತ ಎಲ್ಲವೂ ಸತ್ಯ. ಒಬ್ಬ ಜನಪ್ರತಿನಿಧಿಯಾಗಿ ಒಂದು ಏನು ತನ್ನದೇ ಆದಂತ ಹೊಣೆಗಾರಿಕೆ ಇದೆಯಲ್ಲ, ಜವಾಬ್ದಾರಿ ಇದೆಯಲ್ಲ, ಯಾವುದನ್ನ ನಾನು ಹೇಳಬೇಕು, ಸಮಾಜಕ್ಕೆ ಯಾವ ಮೆಸೇಜ್ ಅನ್ನ ಕೊಡ್ಬೇಕು, ನಾನು ಒಂದು ಸಾಮಾಜಿಕ ಅರಿವಿದೆಯಲ್ಲ, ಅದನ್ನ ಮರ್ತಿದ್ದಾರೆ ಸುರೇಶ್ ಕುಮಾರ್ ಅವರು ಅನ್ನುವಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಎರಡನೇ ಪೋಸ್ಟ್ ಅಲ್ಲಿ ಅವ್ರು ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ ನೋಡಿ. ಎರಡನೇ ಪೋಸ್ಟ್ ಅಲ್ಲೂ ಕೂಡ ನೀವು ಓದಿದ್ರಿ ಅದನ್ನ. ಸೊ ಎರಡನೇ ಪೋಸ್ಟ್ ಅಲ್ಲಿ ಏನ್ ಹೇಳ್ತಾರೆ, ಅವ್ರು ಹೇಳಿರುವಂತದ್ದು ಯಾವ್ಯಾವ ಅಂಶಗಳನ್ನು ಏನು, ಈ ಹರಿಪ್ರಸಾದ್ ಅವರು ತುಂಬಾ ದೊಡ್ಡ 40 ವರ್ಷ 50 ವರ್ಷ ಆಗಿದ್ರು. ಸೊ ಸಾರ್ವಜನಿಕವಾಗಿ ಹೇಗೆ ಮಾತಾಡಬೇಕಿತ್ತು? ಅಲ್ಲ ರೀ, ನೀವು ಹಾಗಾದ್ರೆ ಇಡೀ ರಾಜ್ಯದಲ್ಲಿ ಸಜ್ಜನ ಶಾಸಕರು, ನಾನು ತುಂಬಾ ದೊಡ್ಡ ಮೇಧಾವಿ ಅನ್ನುವಂತಹ ಮಾತುಗಳನ್ನು ಹೇಳ್ತಾ ಇರ್ತೀರಲ್ಲ, ತಾವು ಮಾಡಿದಂತ ಪೋಸ್ಟ್ಗಳು ಹರಿಪ್ರಸಾದ್ ಅವ್ರ ಬಗ್ಗೆ ನನ್ನ ಹತ್ರ ಇದೆ. ಪೋಸ್ಟ್ಗಳು ಹರಿತ ವಿತ್ ಕೋಟ್ ಮಾಡ್ತಾರೆ ಹರಿ ಅವ್ರನ್ನ, ಹರಿತವಾದಂತಹ ಪ್ರಸಾದ. ಹಾಗಾದ್ರೆ ಇದು ಸಜ್ಜನ ಶಾಸಕರು ಮಾಡುವಂತಹ ಪೋಸ್ಟ್. ಏನ್ ಸಾರ್ವಜನಿಕವಾಗಿ MLAಗಳಾಗಿರುವಂತವ್ರು, ಮಿನಿಸ್ಟರ್ ಆಗಿರುವಂತದ್ದು, ಕಾನೂನು ಸಚಿವರಾಗಿದ್ದಂತವ್ರು, ಎಲ್ಲದಕ್ಕಿಂತ ಮುಖ್ಯವಾಗಿ ಶಿಕ್ಷಣ ಸಚಿವರಾಗಿರುವಂತವ್ರು ಸಾರ್ವಜನಿಕವಾಗಿ ಈ ತರ ಪೋಸ್ಟ್ ಮಾಡಬಹುದಾ? ಮತ್ತೆ ಇನ್ನೊಂದು, ಹರಿಪ್ರಸಾದ್ ಅವ್ರ ಬಗ್ಗೆ ಮೊನ್ನೆ ಒಂದು ಕೇಸ್ ಆಯ್ತಲ್ಲ, ಈ ಖಂಡಿತ ಬಂದೇ ಬಿಡ್ತೀನಿ, ಜಸ್ಟ್ 30 ಸೆಕೆಂಡ್ ಮುಗಿಸ್ಬಿಡ್ತೀನಿ. ಅಂದ್ರೆ ಅಲ್ಲಿ ರಾಜ್ಯಪಾಲರದ ಒಂದು ಇಶ್ಯೂ ಆಯ್ತಲ್ಲ, ಅವಾಗ ಅವ್ರು ಹರಿದಿದ್ದು, ಹಂಗೆ ಹರಿದಿದ್ದು, ಅವಾಗೆಲ್ಲ ಇದೇ ಸಜ್ಜನ ಶಾಸಕರು ಎಂತೆಂತ ಪದಗಳನ್ನ, ಎಂತೆಂತ ಪೋಸ್ಟ್ ಗಳನ್ನ ಹರಿಪ್ರಸಾದ್ ಅವ್ರ ಬಗ್ಗೆ ಸಾರ್ವಜನಿಕವಾಗಿ ತೋರಿಸ್ಬಿಡ್ಲಿ, ನಾನು ತೋರಿಸ್ತೀನಿ, ಅದನ್ನ ವಿತ್ ಸ್ಕ್ರೀನ್ ಶಾಟ್ ಸಮೇತ ತೋರಿಸ್ತೀನಿ. ಇವ್ರಿಗೆ ಯಾವ ನೈತಿಕತೆ ಇದೆ ಹರಿಪ್ರಸಾದ್ ಅವ್ರ ಬಗ್ಗೆ ಮಾತಾಡಕ್ಕೆ? ಡಿಸ್ಕಷನ್ ಆಗ್ಲಿ ಅದಕ್ಕೆ. ಗುರುಜಿ, ನಿಮ್ಮ ಹತ್ರ ಬರ್ತೀನಿ. ಭಾಸ್ಕರನ್ ಅವರೇ, ನಿಮ್ಮ ಫಸ್ಟ್ ಓಪನಿಂಗ್ ಕಾಮೆಂಟ್ ಇದರಲ್ಲಿ. ನನಗೇನಾಗಿದೆ ಅಂದ್ರೆ, ಈ ಜನಪ್ರತಿನಿಧಿಗಳು ಯಾವುದೋ ಒಂದು ವಿಚಾರನ ತಗೊಂಡು ಕೆಲಸಕ್ಕೆ ಬರದೇ ಇರೋ ವಿಚಾರಕ್ಕೆ ಒಬ್ರು ಮೈ ಒಬ್ರು ಪರಚ್ಕೊಳ್ಳೋದು, ಒಬ್ರು ಶರ್ಟ್ ಇನ್ನೊಬ್ರು ಹರಿಯೋದು, ಇಷ್ಟು ಕೆಳಮಟ್ಟದ ರಾಜಕಾರಣಕ್ಕೆ ಕರ್ನಾಟಕ ರಾಜ್ಯದ ರಾಜಕೀಯ ಬಂದು ನಿಂತಿದೆ ಅಂತ ನಮಗೆ ಬಹಳ ನೋವಾಗ್ತಾ ಇದೆ, ವಿಷಾದನೂ ಆಗ್ತಾ ಇದೆ ನನಗೆ. ಈಗ ಹರಿಪ್ರಸಾದ್ ನೋಡಿ, ನಾನು ಅವ್ರು ಮಾತಾಡ್ಬೇಕಾದ್ರೆ ನಾನು ಮಾತಾಡಿಲ್ಲ. ಇಲ್ಲ ಇಲ್ಲ, ಇವತ್ತಿನ ಪ್ಯಾನೆಲ್ ನಲ್ಲಿ ದಯವಿಟ್ಟು ಅವ್ರವ್ರ ಸಮಯ ಬಂದಾಗ ಯಾರು ನೋಡಿ ಮಧ್ಯ ಮಾತಾಡಂಗಿಲ್ಲ. ಈಗ ಹರಿಪ್ರಸಾದ್ ಅವರ ಬೆಂಬಲಿಗ ಅಂತ ಹೇಳಿ ನಮ್ಮ ಸ್ನೇಹಿತರೊಬ್ರು, ಬ್ರದರ್ ಒಬ್ರು ಬಂದಿದ್ದಾರೆ. ಅವ್ರ ಬೆಂಬಲದಲ್ಲಿ ಅವ್ರು ಏನ್ ಬೇಕಾದ್ರೂ ಮಾತಾಡ್ಕೊಳ್ಳಿ. ಇದೇ ಹರಿಪ್ರಸಾದ್ ಅವರು 8-9 ವರ್ಷಗಳ ಹಿಂದೆ ಗುಜರಾತ್ ಸ್ಟೇಟಲ್ಲಿ ಎಲೆಕ್ಷನ್ಗೆ ಹೋದಾಗ ನಾನು ನರೇಂದ್ರ ಮೋದಿ ಅವರ ತಾಯಿಯನ್ನ ಭೇಟಿ ಮಾಡಿದೆ. ನಿಮ್ಮ ಯಜಮಾನರು ಯಾರು ಅಂತ ಕೇಳಿದೆ. ಮೋದಿ ಅವ್ರ ತಂದೆ ಹೆಸರೇ ಗೊತ್ತಿಲ್ಲ, ಇದೊಂದು ಅನೈತಿಕ ಪಿಂಡ ಅಂತ ಹೇಳಿದ್ರಲ್ಲ.
ಇದೇ ಹರಿಪ್ರಸಾದ್ ಆ ವ್ಯಕ್ತಿಗೆ ಏನಾರೆ ನಾಚಿಕೆ ಮಾನ ಮರ್ಯಾದೆ ಏನಾರು ಇತ್ತ ಓಕೆ ಆಯ್ತಾ? ಈಗ ಕರ್ನಾಟಕ ರಾಜ್ಯದಲ್ಲಿ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ರು. ಹರಿಪ್ರಸಾದ್ ಅವರು ಆಸ್ಕರ್ ಫರ್ನಾಂಡಿಸ್ ಅವರು ಎಷ್ಟು ಪವರ್ಫುಲ್ ಇದ್ರು ಅಂದ್ರೆ ಕಾಂಗ್ರೆಸ್ ಅಲ್ಲಿ ಎಲ್ಲೆಲ್ಲಿ ರೂಲಿಂಗ್ ಸ್ಟೇಟ್ಸ್ ಇತ್ತು ಅಲ್ಲಿ ಹೋದ್ರೆ ಮುಖ್ಯಮಂತ್ರಿಯ ಬದಲಾವಣೆ, ಇಲ್ಲಿ ಏನೋ ಒಂದು ಚೂರು ತುಂಬಾ ನಡೀತಾ ಇದೆ ರಾಜಕೀಯ ಪ್ರಹಸನಗಳು ಅನ್ನೋ ಒಂದು ಮಟ್ಟಕ್ಕೆ ಇತ್ತು. ಒಂದು ಸಾರಿ ವಿಧಾನಸೌಧಕ್ಕೆ ಬಂದಾಗ್ಲೂ ಎಸ್ ಎಂ ಕೃಷ್ಣ ಅವರನ್ನೇ ಚೇಂಜ್ ಮಾಡ್ತಾರೆ, ಬಹುಶಃ ಹರಿಪ್ರಸಾದನ್ನು ಅಥವಾ ಆಸ್ಕರ್ ಫರ್ನಾಂಡಿಸನ್ನು ರಾಜ್ಯದ ಮುಖ್ಯಮಂತ್ರಿ ಮಾಡ್ತಾರೆ ಅನ್ನೋ ಮಟ್ಟಕ್ಕೆ ಅವರು ಇಟ್ಕೊಂಡಿದ್ರು. ಕೊನೆಗೆ ಹರಿಪ್ರಸಾದ್ ಅವರ ಚಾಳಿ ಏನು ಅಂದ್ರೆ ಅಲ್ಲಿಂದ ಇಲ್ಲಿಗೆ ಬರೋದು ಇವ್ರ ಮೇಲೆ ಫಿಟ್ಟಿಂಗ್ ಇಡೋದು, ಇಲ್ಲಿಂದ ಅಲ್ಲಿಗೆ ಹೋಗೋದು ಅವ್ರ ಮೇಲೆ ಫಿಟ್ಟಿಂಗ್ ಇಡೋದು. ಒಂದ್ ನಿಮಿಷ ಆರೋಪದ ಬಗ್ಗೆನೇ ನಾನು ಮಾತಾಡ್ತಾ ಇರೋದು, ಆರೋಪದ ಬಗ್ಗೆನೇ ನಾನು ಮಾತಾಡ್ತಾ ಇರೋದು. ಕಮಲಾಕರ್ ಭಟ್ ಗುರೂಜಿ ಬಗ್ಗೆ ಮಾಡಿರುವ ಸುರೇಶ್ ಕುಮಾರ್ ಅವರ ವಿಚಾರದಲ್ಲಿ ಮಾಡಿರುವ ಕಮಲಾಕರ್ ಭಟ್ಟನ್ನ ನಾನು ಭೇಟಿ ಮಾಡಿದ್ದೇನೆ, ನಾನು ಫೋಟೋ ತಗೊಂಡಿದ್ದೀನಿ, ನಾನು ಒಂದಷ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ಮತ್ತು ವಾಟ್ಸ್ಆಪ್ ಗಳಲ್ಲಿ ಅವ್ರ ಪರವಾಗಿ ಹಾಕಿದ್ದೀನಿ. ಆದರೆ ಅವರು ಕೊಲೆ ಮಾಡಿದ್ದಕ್ಕೆ ಮತ್ತೆ ಇನ್ಯಾವುದೋ ಒಂದು ಅನೈತಿಕ ಸಂಬಂಧ ಇಟ್ಕೊಳ್ಳೋದಕ್ಕೆ ನಾನು ಹೊಣೆ ಆಗ್ತೀನ? ಈಗ ಇಲ್ಲಿ ಡಿಬೇಟ್ ನಡೆಯುತ್ತೆ, ಹೋಗ್ಬೇಕಾದ್ರೆ ಎಲ್ಲ ಪ್ಯಾನಲಿಸ್ಟ್ಗಳು ಮತ್ತು ನೀವು ನಿಂತ್ಕೊಂಡು ಫೋಟೋ ತಗೊಳ್ತೀವಿ. ನಾನು ನಿಮ್ಮ ಬಗ್ಗೆನೇ ಬರೆದು ಒಂದು ಫೋಟೋ ಹಾಕಿದ್ದೀನಿ, ನಾಳೆ ಸಹ ನಾನೇನೋ ಮಾಡಬಾರ್ದಾರ ತಪ್ಪು ಮಾಡಿಬಿಟ್ರೆ ಅದಕ್ಕೆ ನೀವು ಹೊಣೆನಾ? ಗ್ಯಾರಂಟಿ ನ್ಯೂಸ್ ಹೊಣೆನಾ? ನಾನು ಹೇಳೋದೇನು ಅಂದ್ರೆ ರಾಜ್ಯಸಭಾ MP ಆಗಿದ್ದವರು ಅವರ ಘನತೆಗೆ ತಕ್ಕಂತೆ ಮಾತಾಡಬೇಕು. ಈ ಯಾವುದೋ ಒಂದು ಬೀದಿಯಲ್ಲಿ ಯಾವುದೋ ಒಂದು ಗ್ರಾಮ ಪಂಚಾಯತಿ ಸದಸ್ಯನ ತರ ಯಾವುದೋ ಒಂದು ಟೀ ಅಂಗಡಿ ಹತ್ರ ನಿಂತ್ಕೊಂಡು ಮಾತಾಡೋ ಮುದ್ಕನ್ ತರ ಮಾತಾಡಬಾರ್ದು. ಹರಿಪ್ರಸಾದ್ ಅವರು ಪ್ಲೀಸ್ ಪ್ಲೀಸ್ ನೀವು ಮಾತಾಡ್ಬೇಕಾದ್ರೆ ನಾನು ಮಾತಾಡಿಲ್ಲ. ರಾಜ್ಯದ ಮತದಾರನಾಗಿ ಈ ದೇಶದ ಆಯ್ತಾಯ್ತು ಸಾಬೀತ್ ಮಾಡ್ಬಿಡ್ಲಿ ಸ್ಟೇಟ್ಮೆಂಟ್ ನೀವು ನೋಡಿಲ್ವಾ? ಹಾಗಾದ್ರೆ ಹೇಳ್ಬಿಡ್ಲಿ ಅನೈತಿಕ ಸಂಬಂಧ ಅನ್ನುವಂತಹ ಪದವನ್ನ ಹರಿಪ್ರಸಾದ್ ಅನೈತಿಕ ಕೂಸು ಅಂತ ಹೇಳಿದ್ರು. ಜಗತ್ತಿಂದ ತೋರಿಸ್ಬಿಡ್ಲಿ ನಿಮ್ಮ ಗ್ಯಾರಂಟಿ ನ್ಯೂಸ್.